ಕರ್ನಾಟಕ ಕಂಡಂಥ ಅತ್ಯಂತ ಪುಕ್ಕುಲ ಹೇಡಿ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ. ಬೆಂಗಳೂರಿನ ಒಬ್ಬ ಜನಪ್ರತಿನಿಧಿಯಾಗಿ ಕಳೆದ 1 ವರ್ಷದಿಂದ 2ನೇ ಬಾರಿಗೆ ಮೆಟ್ರೋ ಪ್ರಯಾಣ ದರವನ್ನು ಯಥಾತಥವಾಗಿ ಏರಿಸಿರುವುದರ ವಿರುದ್ಧವಾಗಿ ಸತತವಾಗಿ ಧ್ವನಿ ಎತ್ತ ಬಂದು ತಾಳ್ಮೆಯನ್ನು ಪರೀಕ್ಷೆನ ಈ ಸರ್ಕಾರ ಮಾಡ್ತಾಯಿದೆ. ಇದನ್ನು ಇನ್ನು ಮುಂದೆ ನಾವು ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿ ಹೋರಾಟವನ್ನು ಮಾಡಿ BMRCL ಅವರು ಅದರ ದರವನ್ನು ಏನು 5% ಹೆಚ್ಚಳ ಮಾಡಿದ್ರು ಅದನ್ನು ತಡೆ ಹಿಡಿಯುವಲ್ಲಿ ತೇಜಸ್ವಿ ಸೂರ್ಯ ಅವರು ಸಫಲರಾಗಿದ್ದಾರೆ. ಒಂದು ಒಳ್ಳೆಯ ಹೋರಾಟವನ್ನು ಮಾಡಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಸಂಸದರಾಗಿ ಮೆಟ್ರೋದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಸ್ಪಂದನೆಯನ್ನು ಕೊಡಿಸೋದ್ರ ಜೊತೆಗೆ ರಾಜ್ಯ ಸರ್ಕಾರ ಬಜೆಟರಿ ಸಪೋರ್ಟನ್ನು ಕೊಡದಲ್ಲೇ ಪ್ರಯಾಣಿಕರ ಮೇಲೆ ಬರ ಎಳಿತಾ ಇರುವಂತಹ ಒಂದು ಧೋರಣೆ ವಿರುದ್ಧನೂ ಕೂಡ ಜನರ ಪರವಾಗಿ ನಿಂತು ಹೋರಾಟವನ್ನು ಮಾಡಿ ನ್ಯಾಯ ಕೊಡಿಸೋ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತು ಈ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಖಾಲಿ ಡಬ್ಬ ಅಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳಿ ಸಾಂಕೇತಿಕವಾಗಿ ಖಾಲಿ ಟ್ರಂಕನ್ನು ಹಿಡಿದು ಅವರು ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನೇ ಅರೆಸ್ಟ್ ಮಾಡಿರುವಂಥದ್ದು ಈ ಸರ್ಕಾರ ಯಾವ ರೀತಿ ತಾರ್ಕಿಕವಾಗಿ ವೈಚಾರಿಕವಾಗಿ ಇವರ ಬೌದ್ಧಿಕ ದಿವಾಳಿತನವನ್ನು ಎಕ್ಸ್ಪೋಸ್ ಮಾಡಿದವ್ರನ್ನ ಹಣಿಲಿಕ್ಕೆ, ಅವರನ್ನು ತುಳಿಲಿಕ್ಕೆ, ಅವ್ರನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾಯಿದೆ ಅನ್ನೋದಕ್ಕೆ ಇವತ್ತು ತೇಜಸ್ವಿ ಸೂರ್ಯ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಒಂದು ಉದಾಹರಣೆಯಾಗಿದೆ. ತೇಜಸ್ವಿ ಸೂರ್ಯ ಸಮಸ್ತ ಬೆಂಗಳೂರಿಗರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ. ಅಲ್ಲಿನ ಪ್ರಯಾಣಿಕರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೊಬ್ಬ ಯಂಗ್ಸ್ಟರ್ ಆಗಿ 1983ರಲ್ಲಿ ಬಂದಂಥವ್ರು. ನೀವು 17 ಬಜೆಟನ್ನು ಮಂಡಿಸಿ ಈಗ 18ನೇ ಬಜೆಟನ್ನು ಮಂಡಿಸೋಕ್ಕೆ ಸಿದ್ಧರಾಗಿದ್ದೀರಿ. ನೀವು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದೀರಿ. ಆದರೆ ಖಜಾನೆ ಖಾಲಿಯಾಗಿ ಇವತ್ತು ಅಭಿವೃದ್ಧಿ ಕಾರ್ಯಕ್ಕೆ ಕಾಸು ಕೊಡಲಿಕ್ಕೂ ನಿಮ್ಮ ಹತ್ರ ಇಲ್ಲದಂಥ ಒಂದು ಪರಿಸ್ಥಿತಿ ಬಂದಿದೆ. ಬರೀ ಸಭೆ ಸಮಾರಂಭದಲ್ಲಿ ಎಲ್ಲರ ಮೇಲೂ ಕೂಡ ಉಡಾಫೆಯ, ತಾತ್ಸಾರದ, ಏಕವಚನದ ನಿಂದನೆಗಳು, ಸಂಬೋಧನೆಗಳು ಮಾಡೋದು ಬಿಟ್ಟರೆ ನಿಮ್ಮ ಹತ್ರ ಏನಿದೆ ಸರ್? ನಿಮ್ಮದು ನೀವು 17 ಬಜೆಟನ್ನು ಮಂಡಿಸಿದ್ರಿ ಅಂತ ಹೇಳ್ತಿರಲ್ಲ, ನಿಮಗೆ ಅರ್ಥವ್ಯವಸ್ಥೆಯ ಬಗ್ಗೆ ನಿಮಗೇನು ಗಂಧಗಾಳಿ ಗೊತ್ತಿದೆ ಹೇಳಿ? ಒಬ್ಬ ಯುವ ಸಂಸದ ಪ್ರಶ್ನೆ ಮಾಡಿದ ಕೂಡಲೇ, ನಿಮ್ಮನ್ನು ಎಕ್ಸ್ಪೋಸ್ ಮಾಡಿದ ಕೂಡಲೇ ಅವನ್ನ ಅರೆಸ್ಟ್ ಮಾಡಿಸ್ತೀರಿ ಅಂತಂದರೆ ನಿಮ್ಮ ಥರ ಒಬ್ಬ ಪುಕ್ಕುಲ ಹೇಡಿ ಮುಖ್ಯಮಂತ್ರಿನ ನಾನು ಇದುವರೆಗೂ ನೋಡಲೇ ಇಲ್ಲ. ಸತ್ಯ ಹೇಳಿದವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕೋದನ್ನು ನೀವು ಮಾಡೋಕ್ಕೆ ಹೋಗ್ತೀರಿ ಅಥವಾ ಅರೆಸ್ಟ್ ಮಾಡಿಸೋಂಥದ್ದನ್ನು ಮಾಡ್ತಿದ್ದೀರಿ. ಕರ್ನಾಟಕ ಕಂಡಂಥ ಅತ್ಯಂತ ಪುಕ್ಕುಲ ಹೇಡಿ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ.